Jai Shri Gurudev. Welcome to biology online class. In the previous class, I explained what is pleiotropy and some examples for pleiotropy. Okay. Today I am going to explain some more examples. Now, as you all know that what is pleiotropy, I already explained what is pleiotropy. See, pleiotropy means single gene can exhibit multiple phenotypic expression. See, according to Mendel, single gene responsible for single character. But here, single gene is going to produce multiple phenotypic expression. That is the meaning of pleiotropy, and such a gene is called pleiotropic gene. So, Mendel concept ಸ್ವಲ್ಪ deviate ಆಗ್ತಾ ಇರೋದ್ರಿಂದ ಪ್ಲಿಯೋಟ್ರೋಪಿಯನ್ನ ಡಿವಿಯೇಷನ್ ಫ್ರಮ್ ಮೆಂಡಲಿಸಮ್ಗೆ ಎಕ್ಸಾಂಪಲ್ ಆಗಿ ತಗೊಳ್ತೀವಿ. ಯಾವ್ಯಾವ ಒಂದು ಎಕ್ಸಾಂಪಲ್ಸ್ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ ಅಂತ ಅಂದ್ರೆ effect of single gene on metabolic pathways, so that will contribute towards the production of different phenotypes. ಒಂದು ಮೆಟಬಾಲಿಕ್ ಪಾತ್ವೇ ಅನ್ನು ಅಫೆಕ್ಟ್ ಮಾಡ್ತಾ ಇರುವಂತ ಒಂದು ಸಿಂಗಲ್ ಜೀನು ಡಿಫ್ರೆಂಟ್ ಫಿನೋಟೈಪ್ ಬರೋ ತರ ಪ್ರೊಡ್ಯೂಸ್ ಆಗೋ ತರ ಮಾಡುತ್ತೆ. ಅವಾಗ ಒಂದು ಜೀನ್ ಇಂದ ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ಬರುತ್ತೆ. ಡ್ರಾಸೋಫಿಲಾ ಅನ್ನೋ ಒಂದು ಟೈನಿ ಇನ್ಸೆಕ್ಟ್ ಅಲ್ಲಿ ವೆಸ್ಟಿಜಿಯಲ್ ವಿಂಗ್ ನ ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇರುವಂತ ಒಂದು ರೆಸೆಸಿವ್ ಜೀನು, ಅದನ್ನ ಸ್ಮಾಲ್ ವಿ ಅಂತ ತಗೊಂಡ್ರೆ ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಇರುವಂತಹ ಈ ಒಂದು ರೆಸೆಸಿವ್ ಜೀನ್ ಏನ್ ಮಾಡ್ತಾ ಇರುತ್ತೆ, ವೆಸ್ಟಿಜಿಯಲ್ ವಿಂಗ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಇನ್ ಅಡಿಷನ್ ಟು ದ ಲೆಂತ್ ಆಫ್ ದ ವಿಂಗ್, ಇಟ್ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಸಮ್ ಅದರ್ ಫೀಚರ್ಸ್ ಲೈಕ್ ಬ್ಯಾಲೆನ್ಸರ್ಸ್ ಮೀನ್ಸ್ ಟೈನಿ ವಿಂಗ್ ಲೈಕ್ ಸ್ಟ್ರಕ್ಚರ್ಸ್ ಅಂಡ್ ದೆನ್ ನಂಬರ್ ಆಫ್ ಎಗ್ಸ್. ಆ ಒಂದೇ ಒಂದು ಜೀನು ಲೆಂತ್ ಆಫ್ ದ ವಿಂಗ್ ಅನ್ನ ಇನ್ಫ್ಲೂಯೆನ್ಸ್ ಮಾಡೋದ್ರ ಜೊತೆಗೆ ಬ್ಯಾಲೆನ್ಸರ್ಸ್ ನ ಪ್ರೊಡ್ಯೂಸ್ ಮಾಡೋದ್ರಲ್ಲಿ, ಅದ್ರ ಜೊತೆಗೆ ನಂಬರ್ ಆಫ್ ಎಕ್ಸ್ ಆ ಒಂದು ಫಿನೋಟೈಪ್ ಸಹ ಏನ್ ಮಾಡ್ತಾ ಇದೆ, ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಸೊ ಅವಾಗ ಸಿಂಗಲ್ ಜೀನು ಮಲ್ಟಿಪಲ್ ಕ್ಯಾರೆಕ್ಟರ್ ನ ಮಲ್ಟಿಪಲ್ ಫಿನೋಟೈಪ್ ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ ಅಂತ ಅರ್ಥ ಆಗುತ್ತೆ. ಇನ್ನೊಂದು ಡಿಸೀಸ್ ಬಗ್ಗೆ ಹೇಳಿದ್ದೆ, ಫಿನೈಲ್ ಕೀಟೋನ್ಯೂರಿಯಾ ಅಂತ ಡಿಸೀಸ್. ದಟ್ ಡಿಸೀಸ್ ಅಕರ್ಡ್ ಇನ್ ಹ್ಯೂಮನ್ಸ್. ಸೊ ದ ಫಿನೈಲ್ ಕೀಟೋನ್ಯೂರಿಯಾ is caused due to the lack of an enzyme called phenylalanine hydroxylase. See, this phenylketonuria is caused by the mutation in single gene, and that gene codes for an enzyme called phenylalanine hydroxylase. ಆ ಒಂದು ಡಿಸೀಸ್ ಒಂದು ಜೀನಲ್ಲಿ ಮ್ಯೂಟೇಷನ್ ಆಗಿರೋದ್ರಿಂದ ಬರುತ್ತೆ. ಆ ಒಂದು ಜೀನು ಫಿನೈಲ್ಅಲನೈನ್ ಹೈಡ್ರಾಕ್ಸಿಲೇಸ್ ಅನ್ನೋ ಎನ್ಸೈಮ್ ನ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಆ ಒಂದು ಎನ್ಸೈಮ್ ಆ ಪೇಷಂಟ್ ಬಾಡಿನಲ್ಲಿ ಇರೋದಿಲ್ಲ. ಆ ಎನ್ಸೈಮ್ ಇಲ್ದಲೇ ಇದ್ದಾಗ ವಾಟ್ ಈಸ್ ದ ಫಂಕ್ಷನ್ ಆಫ್ ಫಿನೈಲ್ಅಲನೈನ್ ಹೈಡ್ರಾಕ್ಸಿಲೇಸ್? It converts phenylalanine into tyrosine. Both are amino acids. Phenylalanine and tyrosine both are amino acids. ಅದು phenylalanine ಅನ್ನು tyrosine ಆಗಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಬಟ್ ಆ ಕನ್ವರ್ಷನ್ ಆಗದಲೇ ಇದ್ದಾಗ phenylalanine ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಫಿನೈಲ್ ಪೈರುವಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂಡ್ ಅದರ್ ಡಿರೈವೇಟಿವ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಬ್ರೈನ್ ಅಲ್ಲಿ ಅಕ್ಯುಮುಲೇಷನ್ ಆಗೋದ್ರಿಂದ ಮೆಂಟಲ್ ರಿಟಾರ್ಡೇಷನ್ ಆಗುತ್ತೆ. ಅದ್ರ ಜೊತೆಗೆ ರಿಡಕ್ಷನ್ ಇನ್ ಹೇರ್ ಆಗುತ್ತೆ ಅಂಡ್ ಸ್ಕಿನ್ ಪಿಗ್ಮೆಂಟೇಷನ್ ಆಗುತ್ತೆ. ಒಂದು ಜೀನು ಮ್ಯೂಟೇಷನ್ ಆಗಿರುವಂತ ಒಂದು ಜೀನು ಮಲ್ಟಿಪಲ್ ಫಿನೋಟಿಪಿಕ್ ಎಕ್ಸ್ಪ್ರೆಷನ್ ನ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ದಟ್ ವಿಲ್ ಬಿಕಮ್ಸ್ ಎನ್ ಎಕ್ಸಾಂಪಲ್ ಫಾರ್ ಪ್ಲಿಯೋಟ್ರೋಪಿ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಎಕ್ಸಾಂಪಲ್ ನೋಡೋಣ. ಪ್ಲಿಯೋಟ್ರೋಪಿ ಅಂತ ಅಂದ್ರೆ ಗೊತ್ತು. ಸೊ ದ ಸಿಂಗಲ್ gene product may produce more than one effect. Single gene product may produce more than one effect. Single gene product may produce more than one effect. Andru onde single gene exhibit multiple phenotypic expression andru onde. So this is the definition of pleiotropy. ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನು ತಗೊಳ್ಳೋಣ. The starch synthesis. Starch, it's a polysaccharide. It's a carbohydrate and it's a polysaccharide. Starch synthesis in pea plant is controlled by a single gene. ಆ ಒಂದು ಸ್ಟಾರ್ಚ್ ಸಿಂಥಸಿಸ್ ಅನ್ನ ಪಿ ಪ್ಲಾಂಟ್ ಅಲ್ಲಿ ಒಂದು ಸಿಂಗಲ್ ಜೀನ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. And this single gene has two alleles such as capital B and small b. ಆ ಸಿಂಗಲ್ ಜೀನಿನ ಎರಡು ಅಲೀಲ್ಗಳು ಯಾವುದು ಅಂತ ಅಂದ್ರೆ ಒಂದು ಕ್ಯಾಪಿಟಲ್ ಬಿ, ಇನ್ನೊಂದು ಯಾವುದು ಸ್ಮಾಲ್ ಬಿ. ಎರಡು ಅಲೀಲ್ ಇರುತ್ತೆ. See, the starch is synthesized effectively. The starch is synthesized effectively by capital B homozygotes. So
ಕ್ಯಾಪಿಟಲ್ ಬಿ ಈ ಒಂದು ಜಿನೋಟೈಪ್ ಇರುವಂತ ಪ್ಲಾಂಟ್ಸ್ ಗಳಲ್ಲಿ ಸ್ಟಾರ್ಚ್ ಎಫೆಕ್ಟಿವ್ ಆಗಿ ಸಿಂಥಸಿಸ್ ಆಗ್ತಾ ಇರುತ್ತೆ ಅಂಡ್ ಹೆನ್ಸ್ ಇಟ್ ಪ್ರೊಡ್ಯೂಸಸ್ ಲಾರ್ಜರ್ ಸ್ಟಾರ್ಚ್ ಗ್ರೈನ್ಸ್. ಅದು ಲಾರ್ಜರ್ ಸ್ಟಾರ್ಚ್ ಗ್ರೈನ್ಸ್ ಸಹ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ದ ಸ್ಟಾರ್ಚ್ ಈಸ್ ಸಿಂಥಸೈಸ್ಡ್ ಎಫೆಕ್ಟಿವ್ಲಿ ಬೈ capital B homozygotes. It's an homozygous condition, right? So the starch is synthesized effectively by capital B homozygotes and hence it produces larger starch grains. So in capital B homozygous condition ಅಲ್ಲಿ ಇರುವಂತಹ ಆ ಒಂದು ಜಿನೋಟೈಪ್ ಇರುವಂತಹ ಪ್ಲಾಂಟ್ ಅಲ್ಲಿ ಸ್ಟಾರ್ಚ್ ಎಫೆಕ್ಟಿವ್ ಆಗಿ ಸಿಂಥಸಿಸ್ ಆಗೋದ್ರ ಜೊತೆಗೆ ಲಾರ್ಜರ್ ಸೈಜ್ ಇರುವಂತಹ ಸ್ಟಾರ್ಚ್ ಗ್ರೈನ್ ಅನ್ನು ಸಹ ಸಿಂಥಸಿಸ್ ಮಾಡ್ತಾ ಇರುತ್ತೆ. ಅದೇ ತರ small b homozygotes, ಇದು homozygous condition. Small b homozygotes have lesser efficiency in starch synthesis. Have lesser efficiency in starch synthesis. ಈ ಕ್ಯಾಪಿಟಲ್ ಬಿ ಆ ಒಂದು ಜಿನೋಟೈಪ್ ಇರುವಂತಹ ಪ್ಲಾಂಟ್ಸ್ ಗಳಲ್ಲಿ ಸ್ಟಾರ್ಚ್ ಎಫೆಕ್ಟಿವ್ ಆಗಿ ಸಿಂಥಸಿಸ್ ಆಗ್ತಾ ಇರುತ್ತೆ. ಬಟ್ ಈ ಸ್ಮಾಲ್ ಬಿ ಈ ಒಂದು ಜಿನೋಟೈಪ್ ಇರುವಂತಹ ಪ್ಲಾಂಟ್ಸ್ ಗಳಲ್ಲಿ ಸ್ಟಾರ್ಚ್ ನ ಸಿಂಥಸಿಸ್ ಆಗುವಂತ ಎಫಿಷಿಯನ್ಸಿ ಕಡಿಮೆ ಇರುತ್ತೆ. ಸ್ಮಾಲ್ ಬಿ ಹೋಮೋಸೈಗೋಟ್ಸ್ ಹ್ಯಾವ್ ಲೆಸ್ಸರ್ ಎಫಿಷಿಯನ್ಸಿ ಇನ್ ಸ್ಟಾರ್ಚ್ ಸಿಂಥಸಿಸ್ ಅಂಡ್ ಹೆನ್ಸ್ ಪ್ರೊಡ್ಯೂಸ್ ಸ್ಮಾಲರ್ ಸ್ಟಾರ್ಚ್ ಗ್ರೈನ್ಸ್ ಅಂಡ್ ಹೆನ್ಸ್ ಪ್ರೊಡ್ಯೂಸ್ ಸ್ಮಾಲರ್ ಸ್ಟಾರ್ಚ್ ಗ್ರೈನ್ಸ್. ಇಲ್ಲಿ ನೋಡಿ ಸ್ಮಾಲ್ ಬಿ ಈ ಒಂದು ಜಿನೋಟೈಪ್ ಇರುವಂತಹ ಪ್ಲಾಂಟ್ಸ್ ಗಳಲ್ಲಿ ಸ್ಟಾರ್ಚ್ ಸಿಂಥಸಿಸ್ ಆಗ್ತಾ ಇರುವಂತ ಎಫಿಷಿಯನ್ಸಿ ಕಡಿಮೆ ಇರುತ್ತೆ. ಅದ್ರ ಜೊತೆಗೆ ಅದು ಪ್ರೊಡ್ಯೂಸ್ ಮಾಡಿದಂತಹ ಸ್ಟಾರ್ಚ್ ಗ್ರೈನ್ ಸೈಜ್ ಸ್ಮಾಲ್ ಇರುತ್ತೆ. ಬಟ್ ಈ ಕ್ಯಾಪಿಟಲ್ ಬಿ ಇರುವಂತ ಜಿನೋಟೈಪ್ ಆ ಒಂದು ಪ್ಲಾಂಟ್ ಗಳಲ್ಲಿ ಎಫಿಷಿಯನ್ಸಿ ಆ ಒಂದು ಸ್ಟಾರ್ಚ್ ಸಿಂಥಸಿಸ್ ನ ಎಫಿಷಿಯನ್ಸಿ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ ಅಥವಾ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಅದು ಪ್ರೊಡ್ಯೂಸ್ ಮಾಡ್ತಾ ಇರುವಂತಹ ಸ್ಟಾರ್ಚ್ ಗ್ರೈನ್ ಸೈಜ್ ಸಹ ಏನಾಗಿರುತ್ತೆ ಲಾರ್ಜ್ ಇರುತ್ತೆ. ಇದು ಕ್ಯಾಪಿಟಲ್ ಬಿ ಹೋಮೋಸೈಗಸ್ ಆಯ್ತು, ಸ್ಮಾಲ್ ಬಿ ಹೋಮೋಸೈಗಸ್ ಆಯ್ತು. ಈಗ ನಾನು ಇನ್ನು ಡಾಮಿನೆಂಟ್ ರಿಸೆಸಿವ್ ಅಂತ ಮೆನ್ಷನ್ ಮಾಡ್ತಾ ಇಲ್ಲ. ಸೊ ಏನಕ್ಕೆ ಅಂತ ನೋಡೋಣ. ನೆಕ್ಸ್ಟ್ ಹೆಟ್ರೋಸೈಗಸ್ ಕಂಡೀಷನ್ ಅನ್ನ ಬರ್ಕೊಳ್ಳೋಣ. ಹೆಟ್ರೋಸೈಗಸ್ ಕಂಡೀಷನ್ ಅಂತ ಅಂದ್ರೆ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಅಂತ ಬರ್ಕೋಬೇಕು ನಾವು. ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇದನ್ನ ನಾವು ಹೆಟ್ರೋಸೈಗಸ್ ಕಂಡೀಷನ್ ಅಂತ ಕರಿತೀವಿ. ಸೊ ಇದ್ರಲ್ಲಿ ಯಾವ ತರ ಸ್ಟಾರ್ಚ್ ಪ್ರೊಡ್ಯೂಸ್ ಆಗುತ್ತೆ ಅಂತ ನೋಡಕ್ಕಿಂತ ಮುಂಚೆ ಈ ಕ್ಯಾಪಿಟಲ್ ಬಿ ಹೋಮೋಸೈಗೋಟ್ಸ್ ಇದೆಯಲ್ಲ ಇದ್ರದ್ದು ಸ್ಟಾರ್ಚ್ ಸಿಂಥಸಿಸ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ. And hence it produce larger starch grains. Small b homozygotes have lesser efficiency in starch synthesis and hence produce smaller starch grains. After maturation of the seed, starch synthesis ಆಗುತ್ತಲ್ಲ, starch grain ಅಂದ್ರೆ seed ತಾನೇ ಅದು. After maturation of the seed, the capital B seeds are round shape. ಈ ಕ್ಯಾಪಿಟಲ್ ಬಿ ಸೀಡ್ ಮೆಚುರೇಷನ್ ಆದ್ಮೇಲೆ ನೋಡಿದಾಗ ಸೀಡ್ ಶೇಪ್ ನ ನೋಡಿದಾಗ ಕ್ಯಾಪಿಟಲ್ ಬಿ ಸೀಡ್ಸ್ ಇರುತ್ತಲ್ಲ ಅದು ರೌಂಡ್ ಶೇಪ್ ಇರುತ್ತೆ. ಸ್ಮಾಲ್ ಬಿ ಸೀಡ್ಸ್ ಇರುತ್ತಲ್ಲ ಅದು ರಿಂಕಲ್ಡ್ ಶೇಪ್ ಇರುತ್ತೆ. ಸ್ಮಾಲ್ ಬಿ ಸೀಡ್ಸ್ ಆರ್ ರಿಂಕಲ್ಡ್ ಶೇಪ್. ಕ್ಯಾಪಿಟಲ್ ಬಿ ಸೀಡ್ಸ್ ಆರ್ ರೌಂಡ್ ಶೇಪ್. ಈ ಒಂದು ಪ್ಲಾಂಟ್ ಅಲ್ಲಿ ಕ್ಯಾಪಿಟಲ್ ಬಿ ಜಿನೋಟೈಪ್ ಇರೋ ಪ್ಲಾಂಟ್ ಅಲ್ಲಿ ಪ್ರೊಡ್ಯೂಸ್ ಆದಂತಹ ಲಾರ್ಜ್ ಸೈಜ್ ಇರೋ ಸ್ಟಾರ್ಚ್ ಗ್ರೈನ್ ಅಂದ್ರೆ ಸೈಜ್ ಅಲ್ಲಿ ಲಾರ್ಜ್ ಇದೆ, ಶೇಪ್ ಅಲ್ಲಿ ರೌಂಡ್ ಇದೆ. ಇದು ಸೈಜ್ ಅಲ್ಲಿ ಸ್ಮಾಲ್ ಇದೆ, ಶೇಪ್ ಅಲ್ಲಿ ರೌಂಡ್ ಅಂಡ್ ರಿಂಕಲ್ಡ್ ಅಂತ ಗೊತ್ತಿದೆ. ಈಗ ಹೆಟ್ರೋಸೈಗಸ್ ಕಂಡೀಷನ್ಗೆ ಬರೋಣ. ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಹೆಟ್ರೋಸೈಗೋಟ್ಸ್, ಇದು ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲ. ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಹೆಟ್ರೋಸೈಗೋಟ್ಸ್ ಈ ಕಂಡೀಷನ್ ಅನ್ನ ತಗೊಂಡ್ರೆ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಸೀಡ್ಸ್ ಆರ್ ಆಲ್ಸೋ ರೌಂಡ್ ಇನ್ ಶೇಪ್. ಯಾವ ಪ್ಲಾಂಟ್ ಅಲ್ಲಿ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಅನ್ನುವಂತ ಜಿನೋಟೈಪ್ ಇರುತ್ತೋ ಆ ಪ್ಲಾಂಟ್ ಅಲ್ಲೂ ಈ ಸ್ಟಾರ್ಚ್ ಗ್ರೈನ್ ಶೇಪ್ ರೌಂಡ್ ಇರುತ್ತೆ. ಅವಾಗ ನಮಗೆ ಏನ್ ಅನ್ಸುತ್ತೆ, ದೆನ್ ಇಟ್ ಸೀಮ್ಸ್ ಕ್ಯಾಪಿಟಲ್ ಬಿ ಇಸ್ ಎ ಡಾಮಿನೆಂಟ್ ಅಲಿಲ್. ನಮಗೆ ಏನನ್ಸುತ್ತೆ, ಹೆಟ್ರೋಸೈಗಸ್ ಈಗ ಕ್ಯಾಪಿಟಲ್ ಬಿ ತಾನೇ ರೌಂಡ್ ಶೇಪ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರೋದು, ಸ್ಮಾಲ್ ಬಿ ತಾನೇ ರಿಂಕಲ್ ಶೇಪ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರೋದು. ಹೆಟ್ರೋಸೈಗಸ್ ಕಂಡೀಷನ್ ಅಲ್ಲಿ ರೌಂಡ್ ಶೇಪ್ ಬಂದಿದೆ ಅಂದ್ರೆ ಈ ಕ್ಯಾಪಿಟಲ್ ಬಿ ಏನ್ ಮಾಡಿದೆ, ಸ್ಮಾಲ್ ಬಿ ನ ಸಪ್ರೆಸ್ ಮಾಡಿದೆ. ಸ್ಮಾಲ್ ಬಿ ನ ಎಕ್ಸ್ಪ್ರೆಸ್ ಆಗೋದಕ್ಕೆ ಬಿಟ್ಟಿಲ್ಲ, ಅದು ತನ್ನ ಡಾಮಿನೆಂಟ್ ಕ್ಯಾರೆಕ್ಟರ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅಂಡ್ ಡಾಮಿನೆನ್ಸ್ ನ ಎಕ್ಸಿಬಿಟ್ ಮಾಡ್ತಾ ಇದೆ. ಹಾಗಾಗಿ ಈ ಕ್ಯಾಪಿಟಲ್ ಬಿ ಎಕ್ಸ್ಪ್ರೆಸ್ ಮಾಡುವಂತ ರೌಂಡ್ ಶೇಪ್ ಇಲ್ಲಿ ಬಂದಿದೆ. ಇದು ಏನಂತ ನಮಗೆ ಅರ್ಥ ಕೊಡುತ್ತೆ, ದೆನ್ ಇಟ್ ಸೀಮ್ಸ್ ಕ್ಯಾಪಿಟಲ್ ಬಿ ಇಸ್ ಎ ಡಾಮಿನೆಂಟ್ ಅಲೀಲ್ ಅಂತ ನಮಗೆ ಅನ್ಸುತ್ತೆ. ಕ್ಯಾಪಿಟಲ್ ಬಿ ಡಾಮಿನೆಂಟ್ ಅಲೀಲ್ ಇರ್ಬೋದು ಅಂತ ಅನ್ಸುತ್ತೆ. ಬಟ್
ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಈ ಒಂದು ಪ್ಲಾಂಟ್ ಅಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರುವಂತಹ ಈ ಸ್ಟಾರ್ಚ್ ಗ್ರೈನಿನ ಸೈಜ್ ಲಾರ್ಜು ಇರಲ್ಲ, ಸ್ಮಾಲು ಇರಲ್ಲ, ಇಂಟರ್ಮೀಡಿಯೇಟ್ ಸೈಜ್ ಇರುತ್ತೆ. ಇಂಟರ್ಮೀಡಿಯೇಟ್ ಸೈಜ್ ಇರುತ್ತೆ. See, the capital B small b seeds are round in shape. It seems capital B is a dominant allele, but starch grains produced are of intermediate size. Starch grain ಏನು ಪ್ರೊಡ್ಯೂಸ್ ಆಗಿರುತ್ತೆ ಅದಕ್ಕೆ ಇಂಟರ್ಮೀಡಿಯೇಟ್ ಸೈಜ್ ಇರುತ್ತೆ. ಇದು ಡಾಮಿನೆಂಟ್ ಆಗಿದ್ದಿದ್ರೆ ಈಗ ನೋಡಿ ಕ್ಯಾಪಿಟಲ್ ಬಿ ಇದ್ರೆ ಸ್ಟಾರ್ಚ್ ಗ್ರೈನ್ ಸೈಜ್ ಏನಾಗಬೇಕಿತ್ತು, ಲಾರ್ಜ್ ಆಗಬೇಕಿತ್ತು. ಬಟ್ ಇಲ್ಲಿ ಸ್ಟಾರ್ಚ್ ಗ್ರೈನ್ ಸೈಜ್ ಏನಾಯ್ತು, ಇಂಟರ್ಮೀಡಿಯೇಟ್ ಆಯ್ತು. ಬಟ್ ಈ ರೌಂಡ್ ಅನ್ನೋ ಶೇಪ್ ಅದು ಮಾತ್ರ ಇಲ್ಲಿ ಎಕ್ಸ್ಪ್ರೆಸ್ ಆಯ್ತು. ಸೊ ಇದಕ್ಕೆ ಈ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇಂಟರ್ಮೀಡಿಯೇಟ್ ಸೈಜ್ ಆ ಒಂದು ಸ್ಟಾರ್ಚ್ ಗ್ರೈನ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇಫ್ ಯು ಕನ್ಸಿಡರ್ ದ ಸ್ಟಾರ್ಚ್ ಗ್ರೈನ್ ಸೈಜ್ ಆಸ್ ಎ ಫಿನೋಟೈಪ್, ಸ್ಟಾರ್ಚ್ ಗ್ರೈನಿನ ಸೈಜ್ ಅನ್ನ ಫಿನೋಟೈಪ್ ಆಗಿ ತಗೊಂಡ್ರೆ ಕ್ಯಾಪಿಟಲ್ ಬಿ ಲಾರ್ಜ್ ಸ್ಟಾರ್ಚ್ ಗ್ರೈನ್, ಸ್ಮಾಲ್ ಬಿ ಸ್ಮಾಲರ್ ಸ್ಟಾರ್ಚ್ ಗ್ರೈನ್ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ. ಈ ಎರಡನ್ನೂ ಪ್ಲಾಂಟ್ ಅನ್ನ ಕ್ರಾಸ್ ಮಾಡಿದಾಗ ನಮಗೆ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಕಾಂಬಿನೇಷನ್ ಬರುತ್ತೆ. ಅದಕ್ಕೆ ಇಂಟರ್ಮೀಡಿಯೇಟ್ ಸೈಜ್ ಇರುತ್ತೆ. ಅಂದ್ರೆ ಅರ್ಥ ಈ ಒಂದು ಇಂಟರ್ಮೀಡಿಯೇಟ್ ಸೈಜ್ ಬರ್ತಾ ಇರೋದ್ರಿಂದ ಏನಂತ ಹೇಳ್ಬೋದು, F1 did not resemble either of the two parents ಅಂತ ಹೇಳ್ಬೋದು. F1 ಈ ಪೇರೆಂಟ್ ರಿಸೆಂಬಲ್ ಮಾಡ್ತಾ ಇಲ್ಲ, ಈ ಪೇರೆಂಟ್ ರಿಸೆಂಬಲ್ ಮಾಡ್ತಾ ಇಲ್ಲ, ಮಧ್ಯದಲ್ಲಿ ಬಂದ್ಬಿಟ್ಟಿದೆ. ಸ್ಟಾರ್ಚ್ ಗ್ರೈನ್ ದೊಡ್ಡದು ಇಲ್ಲ, ಚಿಕ್ಕದು ಇಲ್ಲ, ಇಂಟರ್ಮೀಡಿಯೇಟ್ ಸೈಜ್ ಆಗಿ ಬಂದಿದೆ. ಸೊ ನೀನು ಅದನ್ನ ಶೇಪ್ ಆಫ್ ದ ಸೀಡ್ಗೆ ಕನ್ಸಿಡರ್ ಮಾಡ್ತಾ ಇಲ್ಲ. ನಾನು ಶೇಪ್ ಆಫ್ ದ ಸೀಡ್ ಕನ್ಸಿಡರ್ ಮಾಡಿದ್ರೆ ಈ ಒಂದು ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಸೀಡ್ಸ್ ರೌಂಡ್ ಶೇಪ್ ಬರ್ತಾ ಇದೆ. ಅಂದ್ರೆ ಇಟ್ ರಿಸೆಂಬಲ್ಸ್ ದಿಸ್ ಪೇರೆಂಟ್. ಈ ಒಂದು ಪೇರೆಂಟ್ ಅನ್ನು ರಿಸೆಂಬಲ್ ಮಾಡಿದೆ. ಈ ಒಂದು ಪೇರೆಂಟ್ ಅಲ್ಲಿ ರೌಂಡ್ ಇತ್ತು, ಈ ಇದ್ರಲ್ಲೂ ರೌಂಡ್ ಬಂತು. ಅರ್ಥ ಆಯ್ತಲ್ಲ? ಸೊ ಏನೇನು ಯಾವ್ದನ್ನ ನಾನು ಫಿನೋಟೈಪ್ ಆಗಿ ಕನ್ಸಿಡರ್ ಮಾಡಿದ್ರೆ, ಇಫ್ ಯು ಕನ್ಸಿಡರ್ ದ ಸ್ಟಾರ್ಚ್ ಗ್ರೈನ್ ಸೈಜ್ ಆಸ್ ಎ ಫಿನೋಟೈಪ್, ಸ್ಟಾರ್ಚ್ ಗ್ರೈನಿನ ಸೈಜ್ ಅನ್ನ ಫಿನೋಟೈಪ್ ಆಗಿ ಕನ್ಸಿಡರ್ ಮಾಡಿದ್ರೆ ಆ ಒಂದು ಆಂಗಲ್ ಅಲ್ಲಿ ನೋಡೋದಾದ್ರೆ ಇದು ಏನಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂದ್ರೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಹಾಗಾಗಿ ಯು ಕ್ಯಾನ್ ರೈಟ್ ಹಿಯರ್, ಇಫ್ ಯು ಕನ್ಸಿಡರ್ ಸ್ಟಾರ್ಚ್ ಗ್ರೈನ್ size as a phenotype, starch grain size as a phenotype, then from this angle it becomes an example for incomplete dominance. ಆ ಒಂದು ಆಂಗಲ್ ಅಲ್ಲಿ ನೋಡೋದಾದ್ರೆ ಸ್ಟಾರ್ಚ್ ಗ್ರೈನ್ ಸೈಜ್ ನ ಫಿನೋಟೈಪ್ ಆಗಿ ತಗೊಂಡು ನಾವು ನೋಡೋದಾದ್ರೆ ಕ್ಯಾಪಿಟಲ್ ಬಿ ಹೋಮೋಸೈಗಸ್ ಪ್ಲಾಂಟ್, ಸ್ಮಾಲ್ ಬಿ ಹೋಮೋಸೈಗಸ್ ಪ್ಲಾಂಟ್, ಎರಡು ಪ್ಲಾಂಟ್ ಅನ್ನ ಕ್ರಾಸಿಂಗ್ ಮಾಡಿದಾಗ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಏನು ಹೆಟ್ರೋಸೈಗಸ್ ಕಂಡೀಷನ್ ಬರುತ್ತೆ, ಇದು ಲಾರ್ಜರ್ ಸ್ಟಾರ್ಚ್ ಗ್ರೈನ್ ಪ್ರೊಡ್ಯೂಸ್ ಮಾಡ್ದಲೇನೆ, ಸ್ಮಾಲರ್ ಸ್ಟಾರ್ಚ್ ಗ್ರೈನ್ ಪ್ರೊಡ್ಯೂಸ್ ಮಾಡ್ದಲೇನೆ, ಇಂಟರ್ಮೀಡಿಯೇಟ್ ಸೈಜ್ ಇರುವಂತಹ ಸ್ಟಾರ್ಚ್ ಗ್ರೈನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಇಫ್ ಯು ಕನ್ಸಿಡರ್ ದ ಸೈಜ್ ಆಫ್ ದಿ ಸ್ಟಾರ್ಚ್ ಗ್ರೈನ್ ಆಸ್ ಎ ಫಿನೋಟೈಪ್, then from this angle it will becomes an example for incomplete dominance ಅಂತ ಹೇಳ್ತೀವಿ. ಇವಾಗ ನೋಡಿ ನಾನು ಪ್ಲಿಯೋಟ್ರೋಪಿ ಡೆಫಿನೇಷನ್ ಏನು ಬರ್ತೀನಿ ಇಲ್ಲಿ, ಸಿಂಗಲ್ ಜೀನ್ ಪ್ರಾಡಕ್ಟ್ ಮೇ ಪ್ರೊಡ್ಯೂಸ್ ಮೋರ್ ದ್ಯಾನ್ ಒನ್ ಎಫೆಕ್ಟ್. ಎಷ್ಟೊಂದು ಎಫೆಕ್ಟ್ ಪ್ರೊಡ್ಯೂಸ್ ಆಗ್ತಲ್ವಾ ಇದು ನೋಡ್ಕೊಳ್ಳಿ. ಫಸ್ಟ್ ಕ್ಯಾಪಿಟಲ್ ಬಿ ಹೋಮೋಸೈಗಸ್ ಕಂಡೀಷನ್. ಈಗ ಈ ತರ ಕ್ಯಾಪಿಟಲ್ ಬಿ ಇನ್ನೊಂದು ಪ್ಲಾಂಟ್ ಸ್ಮಾಲ್ ಬಿ ಕ್ಯಾಪಿಟಲ್ ಬಿ ಹೋಮೋಸೈಗೋಟ್ಸ್. ಅದರಲ್ಲಿ ಸ್ಟಾರ್ಚಿನ ಸಿಂಥಸಿಸ್ ಎಫಿಷಿಯನ್ಸಿ ಜಾಸ್ತಿ ಇತ್ತು. Starch is synthesized effectively by capital B homozygotes and hence produce larger starch grain. Larger starch grain na produce ಮಾಡುತ್ತೆ ಇದು. And here the small b homozygotes have lesser efficiency in starch synthesis and hence produce smaller starch grains. ಇದು smaller starch grains na produce ಮಾಡೋದ್ರ ಜೊತೆಗೆ starch synthesis ನ efficiency ಏನಿತ್ತು ಕಡಿಮೆ ಇತ್ತು. After maturation of the seed ಮೆಚುರೇಷನ್ ಆದ್ಮೇಲೆ ಸೀಡ್ ಶೇಪ್ ಅನ್ನ ನೋಡಿದ್ರು. ಕ್ಯಾಪಿಟಲ್ ಬಿ ಸೀಡ್ಸ್ ಆರ್ ರೌಂಡ್ ಇನ್ ಶೇಪ್, ಸ್ಮಾಲ್ ಬಿ ಸೀಡ್ಸ್ ಆರ್ ವಿಂಕಲ್ಡ್ ಇನ್ ಶೇಪ್ ಅಂತ ಗೊತ್ತಾಯ್ತು. ಈಗ ಈ ಎರಡು ಪ್ಲಾಂಟ್ ಕ್ರಾಸ್ ಮಾಡಿದಾಗ ಏನಾಗತ್ತೆ ನೋಡಿ, ಒಂದಲ್ಲಿ ಗ್ಯಾಮೆಟಿಗೆ ಹೋಗುತ್ತೆ, ಇಲ್ಲೂ ಅಷ್ಟೇ ಒಂದಲ್ಲಿ ಗ್ಯಾಮೆಟಿಗೆ ಹೋಗುತ್ತೆ. ಈ ಒಂದು ಅಲ್ಲಿರೋ ಗ್ಯಾಮೆಟ್ ಈ ಅಲ್ಲಿರೋ ಗ್ಯಾಮೆಟ್ ಜೊತೆ ಫ್ಯೂಸ್ ಆದಾಗ ಅಥವಾ ಇದು ಇದ್ರ ಜೊತೆ ಫ್ಯೂಸ್ ಆದಾಗ ಯು ವಿಲ್ ಗೆಟ್ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಕಾಂಬಿನೇಷನ್. ಅದನ್ನ ನಾನಿಗೆ ಬರ್ತಿರೋದು. ಇದು ಯಾವ ಕಂಡೀಷನ್? ಇದು ಹೆಟ್ರೋಸೈಗಸ್ ಕಂಡೀಷನ್. ಈಗ ಇದ್ರಲ್ಲಿ ಇಲ್ಲಿ ನೋಡೋದಾದ್ರೆ ಎಫಿಷಿಯನ್ಸಿ ಜಾಸ್ತಿ ಇತ್ತು, ಸ್ಟಾರ್ಚ್ ಗ್ರೈನ್ ಸೈಜ್ ದೊಡ್ಡದಿತ್ತು, ರೌಂಡ್ ಶೇಪ್ ಇತ್ತು ಸೀಡು. ಅಲ್ಲಿ ನೋಡೋದಾದ್ರೆ ಎಫಿಷಿಯನ್ಸಿ ಕಡಿಮೆ ಇತ್ತು, ಸ್ಟಾರ್ಚ್ ಗ್ರೈನ್ ಸೈಜ್ ಚಿಕ್ಕದಿತ್ತು,
ಈ ಒಂದು ಸೀಡಿನ ಶೇಪ್ ರಿಂಕಲ್ಡ್ ಆಗಿತ್ತು. ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಹೆಟ್ರೋಜೈಗಸ್ ಕಂಡೀಷನ್ ಇರುವಂತ ಪ್ಲಾಂಟ್ ಅನ್ನ ತಗೊಂಡ್ರೆ ಸೀಡ್ ಶೇಪ್ ರೌಂಡ್ ಇತ್ತು. ಈಗ ಇದಕ್ಕೆ ಸೀಡ್ ಶೇಪ್ ರೌಂಡ್ ಇತ್ತು, ಇದ್ರದ್ದು ರೌಂಡ್ ಶೇಪ್, ಇದ್ರದ್ದು ರಿಂಕಲ್ಡ್ ಶೇಪ್, ಇದಕ್ಕೆ ರೌಂಡ್ ಬಂತಲ್ಲ. ಹಾಗಾದ್ರೆ ಇದನ್ನ ಸಪ್ರೆಸ್ ಮಾಡಿ ಇದು ಎಕ್ಸ್ಪ್ರೆಸ್ ಆಗಿದೆ ಅಂತ ಆಯ್ತು. ಅವಾಗ ನಮಗೆ ಏನನ್ಸುತ್ತೆ, ಆ ಆಂಗಲ್ ಅಲ್ಲಿ ನೋಡೋದಾದ್ರೆ ಕ್ಯಾಪಿಟಲ್ ಬಿ ಇಸ್ ದ ಡಾಮಿನೆಂಟ್ ಅಲೀಲ್ ಅಂತ ನಮಗೆ ಅನ್ಸುತ್ತೆ. ಸೊ ದೆನ್ ಇಟ್ ಸೀಮ್ಸ್ ಟು ಬಿ ಕ್ಯಾಪಿಟಲ್ ಬಿ ಇಸ್ ಎ ಡಾಮಿನೆಂಟ್ ಅಲೀಲ್ ಅಂತ ಅನ್ಸುತ್ತೆ. ಬಟ್ ಇದು ಲಾರ್ಜರ್ ಸ್ಟಾರ್ಚ್ ಗ್ರೈನ್ ನ ಪ್ರೊಡ್ಯೂಸ್ ಮಾಡಿತ್ತು, ಇದು ಸ್ಮಾಲರ್ ಸ್ಟಾರ್ಚ್ ಗ್ರೈನ್ ನ ಪ್ರೊಡ್ಯೂಸ್ ಮಾಡಿತ್ತು. ಅವಾಗ ಇದು ನಿನಗೆ ಲಾರ್ಜರ್ ಸ್ಟಾರ್ಚ್ ಗ್ರೈನ್ ಬರಬೇಕಿತ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಬಟ್ ಹಿಯರ್ ದೇರ್ ಇಸ್ ಅ ಪ್ರೊಡಕ್ಷನ್ ಆಫ್ ಇಂಟರ್ಮೀಡಿಯೇಟ್ ಸೈಜ್ಡ್ ಸ್ಟಾರ್ಚ್ ಗ್ರೈನ್ಸ್. ಇಂಟರ್ಮೀಡಿಯೇಟ್ ಸೈಜ್ ಇರುವಂತ ಸ್ಟಾರ್ಚ್ ಗ್ರೈನ್ ಪ್ರೊಡ್ಯೂಸ್ ಆಯ್ತು. ಸೊ ಅವಾಗ ಏನನ್ಸುತ್ತೆ, ಈ ಒಂದು ಆಂಗಲ್ ಅಲ್ಲಿ ನೋಡೋದಾದ್ರೆ ಈ ಒಂದು ಸ್ಟಾರ್ಚ್ ಗ್ರೈನಿನ ಸೈಜ್ ಅನ್ನ ಫಿನೋಟೈಪ್ ಆಗಿ ಕನ್ಸಿಡರ್ ಮಾಡಿದ್ರೆ ಲಾರ್ಜು ಇಲ್ಲ ಸ್ಮಾಲರ್ ಇಲ್ಲ, ಸ್ಟಾರ್ಚ್ ಗ್ರೈನ್ ಸೈಜು ಇಂಟರ್ಮೀಡಿಯೇಟ್ ಬಂತು ಈ ಒಂದು ಜನರೇಷನ್ ಅಲ್ಲಿ. ಆ ಒಂದು ಆಂಗಲ್ ಅಲ್ಲಿ ನೋಡೋದಾದ್ರೆ ಇದು ಏನಕ್ಕೆ ಎಕ್ಸಾಂಪಲ್ ಆಗುತ್ತೆ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಇಫ್ ಯು ಕನ್ಸಿಡರ್ ದ ಸ್ಟಾರ್ಚ್ ಗ್ರೈನ್ ಸೈಜ್ ಆಸ್ ಫಿನೋಟೈಪ್, ದೆನ್ ಇಟ್ ವಿಲ್ ಬಿಕಮ್ಸ್ ಎನ್ ಎಕ್ಸಾಂಪಲ್ ಫಾರ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಾವಿಲ್ಲಿ ಏನ್ ಹೇಳ್ಬೋದು ಅಂತ ಅಂದ್ರೆ, dominance is not an autonomous feature of a gene or product that it has information for. ಅಂತ ಅಂದ್ರೆ ಅರ್ಥ ಏನು, ಡಾಮಿನೆನ್ಸ್ ಅನ್ನೋವಂಥದ್ದು ಇಟ್ಸ್ ನಾಟ್ ಆನ್ ಆಟೋನಾಮಸ್ ಫೀಚರ್ ಆಫ್ ಎ ಜೀನ್ ಅಂತ ಅಂದ್ರೆ ಅರ್ಥ. ಆಟೋನಾಮಸ್ ಮೀನ್ಸ್ ಇಂಡಿಪೆಂಡೆಂಟ್. ಸೊ ಈ ಜೀನಿನ ಇಂಡಿಪೆಂಡೆಂಟ್ ಫೀಚರ್ ಅಲ್ಲ ಡಾಮಿನೆನ್ಸ್ ಅನ್ನೋವಂಥದ್ದು. ಸೊ ಯು ಕ್ಯಾನ್ ರೈಟ್ ಹಿಯರ್, ನಾವೇನಂತ ಬರಿಬೋದು ಇಲ್ಲಿ ಅಂತ ಅಂದ್ರೆ, dominance is not an autonomous feature of a gene or product that it has information for. That is, ಈ ಡಾಮಿನೆನ್ಸ್ ಅನ್ನುವಂತ ಒಂದು ಫೀಚರ್ ಇಟ್ಸ್ ನಾಟ್ ಅನ್ ಆಟೋನಾಮಸ್ ಅಂದ್ರೆ ಇಟ್ಸ್ ನಾಟ್ ಅನ್ ಇಂಡಿಪೆಂಡೆಂಟ್, ಇಟ್ಸ್ ಡಿಪೆಂಡೆಂಟ್. ಸೊ ಅದಕ್ಕೆ ನಾನು ಏನಂತ ಹೇಳ್ತಾ ಇದ್ದೀನಿ ಅಂದ್ರೆ, ಡಾಮಿನೆನ್ಸ್ ಇಸ್ ನಾಟ್ ಅನ್ ಆಟೋನಾಮಸ್ ಫೀಚರ್ ಆಫ್ ಎ ಜೀನ್. ಒಂದು ಜೀನಿಗೆ ಇರುವಂತಹ ಆ ಡಾಮಿನೆನ್ಸ್ ಅನ್ನುವಂತ ಒಂದು ಕ್ಯಾರೆಕ್ಟರ್ ಇಂಡಿಪೆಂಡೆಂಟ್ ಅಲ್ಲ, ಇಟ್ಸ್ ನಾಟ್ ಅನ್ ಆಟೋನಾಮಸ್ ಫೀಚರ್, ಅದು ಡಿಪೆಂಡೆಂಟ್. ನೆಕ್ಸ್ಟ್ ಅಲ್ಲಿ ನೋಡೋಣ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ. ಈ ಫಸ್ಟ್ ಈ ಸೆಂಟೆನ್ಸ್ ಫುಲ್ ಅರ್ಥ ಮಾಡ್ಕೊಳ್ಳಿ. ಡಾಮಿನೆನ್ಸ್ ಇಸ್ ನಾಟ್ ಅನ್ ಆಟೋನಾಮಸ್ feature of a gene, or you can say dominance is not independent feature. Autonomous means independent, ಅಂದ್ರೆ independent ಅಲ್ಲ. Dominance ಅನ್ನುವಂಥದ್ದು independent ಅಲ್ಲ, it's dependent. Or product that it has information for ಅಂತ ಅಂದ್ರೆ ಏನರ್ಥ, ಈ ಒಂದು ಜೀನು ಒಂದು ಪ್ರಾಡಕ್ಟ್ ಅನ್ನು ನಮಗೆ ಕೊಡುತ್ತೆ. ಆ ಜೀನ್ ಎಕ್ಸ್ಪ್ರೆಸ್ ಆದಾಗ ಒಂದು ಪ್ರಾಡಕ್ಟ್ ನಮಗೆ ಬರುತ್ತೆ. ಸೊ ಹಾಗಾಗಿ ಅದು ಒಂದು ಜೀನಿನ ಅಥವಾ ಆ ಜೀನಿಂದ ಬರುವಂತಹ ಆ ಒಂದು ಪ್ರಾಡಕ್ಟಿನ ಆಟೋನಾಮಸ್ ಫೀಚರ್ ಅಲ್ಲ, ಅಂದ್ರೆ ಇಂಡಿಪೆಂಡೆಂಟ್ ಅಲ್ಲ. ಇಟ್ ಈಸ್ ಮಚ್ ಮೋರ್ ಡಿಪೆಂಡೆಂಟ್ ಆನ್. ಇಂಡಿಪೆಂಡೆಂಟ್ ಆಗಲೇ ಇದ್ಮೇಲೆ ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಆದರೆ, ಇಟ್ ಈಸ್ ಮಚ್ ಮೋರ್ ಡಿಪೆಂಡೆಂಟ್ ಆನ್ gene product or production of particular phenotype from this product. Dominance is not an autonomous feature of a gene or product that it has information for. ಅದು ಜೀನಿನ ಪ್ರಾಡಕ್ಟಿನ ಆಗಿರ್ಬೋದು ಅಥವಾ ಜೀನಿನ ಅಟೋನಾಮಸ್ ಫೀಚರ್ ಅಂತೂ ಅಲ್ಲ. ಹಾಗಾದ್ರೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಸಿ ಇಟ್ ಈಸ್ ಮಚ್ ಮೋರ್ ಡಿಪೆಂಡೆಂಟ್ ಆನ್ ಜೀನ್ ಪ್ರಾಡಕ್ಟ್. ಆ ಜೀನಿನ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿದೆ. ಆರ್ ಪ್ರೊಡಕ್ಷನ್ ಆಫ್ ಎ ಪರ್ಟಿಕ್ಯುಲರ್ ಫಿನೋಟೈಪ್ ಫ್ರಮ್ ದಿಸ್ ಪ್ರಾಡಕ್ಟ್. ಆ ಜೀನಿನ ಪ್ರಾಡಕ್ಟ್ ಇಂದ ನಮಗೆ ಒಂದು ಪರ್ಟಿಕ್ಯುಲರ್ ಫಿನೋಟೈಪ್ ಪ್ರೊಡ್ಯೂಸ್ ಆಗುತ್ತಲ್ಲ, ಆ ಜೀನ್ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆರ್ ಪ್ರೊಡಕ್ಷನ್ ಆಫ್ ಪರ್ಟಿಕ್ಯುಲರ್ ಫಿನೋಟೈಪ್ ಫ್ರಮ್ ದಿಸ್ ಪ್ರಾಡಕ್ಟ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೋಡಿ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ತಗೊಂಡ್ರೆ ಸ್ಟಾರ್ಚ್ ಸಿಂಥಸಿಸ್ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಇದರಲ್ಲಿ ಸ್ಟಾರ್ಚ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ, ಇದರಲ್ಲಿ ಸ್ಟಾರ್ಚ್ ಸಿಂಥಸಿಸ್ ಆಗೋ ಎಫಿಷಿಯನ್ಸಿ ಕಡಿಮೆ ಇರುತ್ತೆ.
ಇದರಲ್ಲಿ ಲಾರ್ಜ್ ಸೈಜ್ ಇರೋ ಸ್ಟಾರ್ಚ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ, ಇದರಲ್ಲಿ ಸ್ಮಾಲ್ ಸೈಜ್ ಇರೋ ಸ್ಟಾರ್ಚ್ ಗ್ರೇನ್ ಪ್ರೊಡ್ಯೂಸ್ ಆಗುತ್ತೆ. ಈ ಸೀಡ್ಸ್ ರೌಂಡ್ ಶೇಪ್ ಆಗಿರುತ್ತೆ, ಈ ಸೀಡ್ಸ್ ರಿಂಕಲ್ ಶೇಪ್ ಆಗಿರುತ್ತೆ. ಅದೇ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಹೆಟೆರೋಜೈಗಸ್ ಕಂಡೀಷನ್ ತಗೊಂಡಾಗ, ಈ ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ತಗೊಂಡಾಗ ಸೀಡ್ ಶೇಪ್ ಏನೋ ರೌಂಡೇ ಬರುತ್ತೆ. ಸೀಡ್ ಶೇಪ್ ಏನ್ ಬರುತ್ತೆ ಅಂತ ಹೇಳಿದ್ರೆ ರೌಂಡ್ ಬರುತ್ತೆ, ಆದ್ರೆ ಸ್ಟಾರ್ಚ್ ಗ್ರೈನಿನ ಸೈಜು ಇಂಟರ್ಮೀಡಿಯೇಟ್ ಬಂದ್ಬಿಡುತ್ತೆ. ಹಾಗಾಗಿ ನಾವು ಇಲ್ಲಿ ಏನಂತ ಹೇಳ್ಬೋದು ಅಂದ್ರೆ ಡಾಮಿನೆನ್ಸ್ ಅನ್ನುವಂಥ ಫೀಚರು ಇಂಡಿಪೆಂಡೆಂಟ್ ಅಲ್ಲ, ಇಟ್ಸ್ ಮಚ್ ಮೋರ್ ಡಿಪೆಂಡೆಂಟ್ ಆನ್ ಜೀನ್ ಪ್ರಾಡಕ್ಟ್. ಆ ಜೀನಿನ ಪ್ರಾಡಕ್ಟ್ ಮೇಲೆ, ಅಂದ್ರೆ ಏನ್ ಪ್ರಾಡಕ್ಟ್ ಬರ್ತಾ ಇದೆ ಜೀನ್ ಎಕ್ಸ್ಪ್ರೆಸ್ ಆದ್ರೆ ಆ ಜೀನಿನ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆರ್ ಯು ಕ್ಯಾನ್ ಸೇ ಪ್ರೊಡಕ್ಷನ್ ಆಫ್ ಪರ್ಟಿಕ್ಯುಲರ್ ಫಿನೋಟೈಪ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ಪರ್ಟಿಕ್ಯುಲರ್ ಫಿನೋಟೈಪ್ ಮೇಲೆ ಡಿಪೆಂಡ್ ಆಗ್ತಾ ಇದೆ ಅಥವಾ ಜೀನ್ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗ್ತಾ ಇದೆ ವಿನಃ ಅದು ಇಂಡಿಪೆಂಡೆಂಟ್ ಅಲ್ಲ. ಯಾವುದು ಡಾಮಿನೆನ್ಸ್ ಅನ್ನೋದು. ಸೊ ದಟ್ಸ್ ವೈ ಯು ಕ್ಯಾನ್ ಸೇ ದಟ್ ಡಾಮಿನೆನ್ಸ್ ಇಸ್ ನಾಟ್ ಅನ್ ಅಟೋನಾಮಸ್ ಫೀಚರ್ ಆಫ್ ಎ ಜೀನ್ ಆರ್ ಪ್ರಾಡಕ್ಟ್ ದಟ್ ಇಟ್ ಹ್ಯಾಸ್ ಇನ್ಫಾರ್ಮೇಶನ್ ಫಾರ್. ಅಂದ್ರೆ ಒಂದು ಪ್ರಾಡಕ್ಟ್ ಎಕ್ಸ್ಪ್ರೆಸ್ ಆಗೋದಕ್ಕೆ ಬೇಕಾದಂತ ಇನ್ಫಾರ್ಮೇಶನ್ ಆ ಜೀನಲ್ಲಿ ಇರುತ್ತೆ ಅಂತ ಅರ್ಥ. ಆ ಜೀನ್ ಮೇಲೆ, ಆ ಜೀನಿನ ಡಾಮಿನೆಂಟ್ ಅನ್ನುವಂಥ ಕ್ಯಾರೆಕ್ಟರು ಅಥವಾ ಆ ಪ್ರಾಡಕ್ಟ್, ಆ ಜೀನಿಂದ ಬರ್ತಾ ಇರುವಂತಹ ಆ ಒಂದು ಪ್ರಾಡಕ್ಟ್. ಸೊ ಅದಕ್ಕೆ ನಾವೇನಂತ ಹೇಳ್ಬೋದು, ಇಟ್ಸ್ ನಾಟ್ ಅನ್ ಅಟೋನಾಮಸ್ ಫೀಚರ್ ಆಫ್ ಎ ಜೀನ್ ಆರ್ ಪ್ರಾಡಕ್ಟ್. ಆ ಜೀನಿನ ಪ್ರಾಡಕ್ಟಿನ ಅಥವಾ ಆ ಜೀನಿನ ಅಟೋನಾಮಸ್ ಫೀಚರ್ ಅಂತೂ ಅಲ್ಲ. ಯಾವುದು? ಡಾಮಿನೆನ್ಸ್. ಹಾಗಾದ್ರೆ ಡಾಮಿನೆನ್ಸ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಇಟ್ ಈಸ್ ಮಚ್ ಮೋರ್ ಡಿಪೆಂಡೆಂಟ್ ಆನ್ ಜೀನ್ ಪ್ರಾಡಕ್ಟ್ ಆರ್ ಪ್ರೊಡಕ್ಷನ್ ಆಫ್ ಪರ್ಟಿಕ್ಯುಲರ್ ಫಿನೋಟೈಪ್ ಫ್ರಮ್ ದಿಸ್ ಪ್ರಾಡಕ್ಟ್. ಯಾವ ಜೀನಿಂದ ಯಾವ ಫಿನೋಟೈಪ್ ಬರುತ್ತೆ ಅಥವಾ ಆ ಜೀನ್ ಪ್ರಾಡಕ್ಟಿನ ಮೇಲೆ ಆ ಒಂದು ಡಾಮಿನೆನ್ಸ್ ಅನ್ನೋ ಫೀಚರ್ ಡಿಪೆಂಡ್ ಆಗಿರುತ್ತೆ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಲ್ಲ?